ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ನಾನಿವತ್ತಿನ ದಿನ ಭರತನಾಟ್ಯ ಮೇಕಪ್, ಹೇರ್ ಸ್ಟೈಲ್ ಹಾಗೂ ಕಾಸ್ಟ್ಯೂಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವಳು ನನ್ನ ಚಿಕ್ಕ ಮಗಳು ಮನೋಜ್ಞ. ಇವಳಿಗೆ ಭರತನಾಟ್ಯದ ಗಂಧರ್ವ ಫಸ್ಟ್ ಎಕ್ಸಾಮ್ ಇದೆ ಇವತ್ತು, ಅದಕ್ಕೋಸ್ಕರ ಈ ತಯಾರಿ ಮಾಡ್ತಾ ಇದ್ದೀನಿ. ನಟನಂ ಬಾಲನಾಟ್ಯ ಕೇಂದ್ರದಲ್ಲಿ ಅಭ್ಯಾಸ ಪಡಿತಾ ಇದ್ದಾಳೆ, ಶಿವಮೊಗ್ಗ. ಅವರೆಲ್ಲ ರೀತಿಯ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾವ ರೀತಿ ರೆಡಿ ಮಾಡಬೇಕು ಅಂತ. ಆ ರೀತಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಭರತನಾಟ್ಯ ಮೇಕಪ್ ಮಾಡಲಿಕ್ಕೆ ಏನೆಲ್ಲ ಪ್ರಾಡಕ್ಟ್ಸ್ಗಳು ಬೇಕಂತ ನೋಡ್ಕೊಳ್ಳೋಣ. ಎಲ್ಲೋ ಪ್ಯಾನ್ ಕೇಕ್, MIFI ಬ್ರ್ಯಾಂಡ್ದು. ನಂತರ ಸ್ಕಿನ್ ಟೋನ್ ಇರುವಂಥ ಪ್ಯಾನ್ ಕೇಕ್. ಇದರಲ್ಲಿ 25, 26, 27 ಅಂತ ನಂಬರ್ ಇರುತ್ತೆ. ಫೇರ್ ಇರೋಂಥವ್ರು 25, ನಾರ್ಮಲ್ ಸ್ಕಿನ್ ಟೋನ್ ಇರೋರು 26, ಹಾಗೆ ಡಾರ್ಕ್ ಕಾಂಪ್ಲೆಕ್ಷನ್ ಇರೋರು 27 ಯೂಸ್ ಮಾಡಬೇಕಾಗತ್ತೆ. ಪೌಡರ್ ಆ್ಯಂಡ್ ಬಫ್. ಪೌಡರ್ ಕೂಡ ಸ್ಕಿನ್ ಟೋನ್ ಇರೋಂಥ ಕಲರ್ನೇ ತೊಗೋಬೇಕು, ವೈಟ್ ಪೌಡರ್ ಯೂಸ್ ಮಾಡೋದು ಬೇಡ. ಐಬ್ರೋ ಸ್ಕೆಚ್ ಮಾಡಲಿಕ್ಕೆ ಐಬ್ರೋ ಪೆನ್ಸಿಲ್, ಲಿಕ್ವಿಡ್ ಐಲೈನರ್ ಪೆನ್ ಸ್ಟೈಲಲ್ಲಿ ಇರುತ್ತಲ್ಲ ಆ ರೀತಿ ಐಲೈನರ್ ಇದು. ಚೀಕ್ ರೋಸ್ ಡಾರ್ಕ್ ಪಿಂಕ್ ಕಲರ್, ಗೋಲ್ಡನ್ ಹೈಲೈಟರ್, ರೆಡ್ ಲಿಪ್ಸ್ಟಿಕ್, ಸ್ಟಿಕ್ಕರ್, ಫ್ಯಾಬ್ರಿಕ್ ಪೇಂಟ್ ಹಚ್ಚಲಿಕ್ಕೆ ಒಂದು ಬ್ರಷ್. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾದಂಥ ಒಂದು ವೇಲನ್ನು ಹೀಗೆ ಸುತ್ತಲೂ ಹಾಕೋಬೇಕಾಗತ್ತೆ, ಇಲ್ಲ ಅಂದರೆ ಬಟ್ಟೆಗೆ ಅದು ಮೇಕಪ್ ಎಲ್ಲ ಹತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಮೊದಲಿಗೆ ಮಾಯಿಶ್ಚರೈಸರ್, ಪ್ರೈಮರ್ ಅಪ್ಲೈ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಯಾವುದೇ ರೀತಿಯ ಪ್ರೈಮರ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಲ್ಲ. ಜಸ್ಟ್ ಫೇಸ್ ವಾಶ್ ಮಾಡಿಸಿ ಪ್ಯಾನ್ ಕೇಕ್ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲೋ ಪ್ಯಾನ್ ಕೇಕನ್ನು ತಗೊಂಡು ಅದರಲ್ಲಿರುವಂಥ ಸ್ಪಾಂಜನ್ನು ನೀರಲ್ಲಿ ಪೂರ್ತಿಯಾಗಿ ಅದ್ದಿ ಚೆನ್ನಾಗಿ ಹಿಂಡ್ಕೋಬೇಕು. ಆಮೇಲೆ ಆ ಸ್ಪಾಂಜಿಂದ ಪ್ಯಾನ್ ಕೇಕನ್ನು ಹಚ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಬರಬೇಕು. ನಂತರ ಕಿವಿಗೆ, ಕುತ್ತಿಗೆ ಹತ್ರ, ಕಣ್ಣಿನ ರೆಪ್ಪೆಯ ಮೇಲೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು. ಈ ಪ್ಯಾನ್ ಕೇಕನ್ನು ಅಪ್ಲೈ ಮಾಡಿದ ನಂತರ 2 ನಿಮಿಷಗಳ ಕಾಲ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಆ ನಂತರ ನೆಕ್ಸ್ಟ್ ಪ್ಯಾನ್ ಕೇಕನ್ನು ಹಚ್ಚಬೇಕಾಗತ್ತೆ. ಈಗ ಫೇಸ್ ಡ್ರೈ ಆದಮೇಲೆ ಸ್ಕಿನ್ ಟೋನಿನ ಪ್ಯಾನ್ ಕೇಕನ್ನು ತಗೊಂಡು ಸೇಮ್ ಅದೇ ರೀತಿಯೇ ಆ ಸ್ಪಾಂಜನ್ನು ಕೂಡ ನೀರಲ್ಲಿ ಹತ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಈ ಪ್ಯಾನ್ ಕೇಕನ್ನು ಅಪ್ಲೈ ಮಾಡ್ತಾ ಬರಬೇಕು. ಅದೇ ಥರನೇ ಈ ಪ್ಯಾನ್ ಕೇಕನ್ನು ಕೂಡ ರೆಪ್ಪೆಗಳ ಮೇಲೆ, ಕಿವಿಗೆ, ಕುತ್ತಿಗೆಗೆ ಎಲ್ಲ ಕಡೆ ಹಚ್ತಾ ಬರಬೇಕು. ಸ್ಪಾಂಜ್ ತುಂಬ ಡ್ರೈ ಅನಿಸಿದರೆ ಮತ್ತೊಮ್ಮೆ ನೀರಿನಲ್ಲಿ ಹತ್ಕೊಂಡು ಹಿಂಡ್ಬಿಟ್ಟು ನೆಕ್ಸ್ಟ್ ಹಚ್ತಾ ಬರಬೇಕು. ಈಗ ಸ್ಪಿನ್ಸ್ ಪೌಡರನ್ನು ತಗೊಂಡು ಅದನ್ನು ಈ ರೀತಿ ಟ್ಯಾಪ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬರಬೇಕು. ವೈಟ್ ಪೌಡರನ್ನು ಹಚ್ಚಬಾರ್ದು, ಸ್ಕಿನ್ ಟೋನ್ ಕಲರ್ ಇರೋವಂಥ ಪೌಡರನ್ನೇ ಇದಕ್ಕೆ ಹಚ್ಚಬೇಕಾಗತ್ತೆ. ಇದಾದಮೇಲೆ ಚೀಕ್ ರೋಸನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಕೂಡ ಒಂದು ಸ್ಮಾಲ್ ಸ್ಪಾಂಜ್ ಇದೆ, ಅದರಿಂದ ಕಣ್ಣಿನ ರೆಪ್ಪೆಯ ಮೇಲೆ ಈ ರೀತಿಯಾಗಿ ಹಚ್ಕೋತಾ ಬರಬೇಕು, ಅಥವಾ ಬೆರಳಲ್ಲೇ ಅದನ್ನು ಅಪ್ಲೈ ಮಾಡ್ತಾ ಬರ್ಬೋದು. ಚೀಕಿಗೂ ಕೂಡ ಈ ರೀತಿ ಇದನ್ನು ಅಪ್ಲೈ ಮಾಡಬೇಕು. ನಂತರ ಡೌನ್ವರ್ಡ್ಸಲ್ಲಿ ಅದನ್ನು ಎಳಿತಾ ಬರಬೇಕು. ಇದಿಲ್ಲ ಅಂದರೆ ಪಿಂಕ್ ಕಲರ್ ಲಿಪ್ಸ್ಟಿಕ್ಕನ್ನು ಕೂಡ ಈ ರೀತಿ ಅಪ್ಲೈ ಮಾಡ್ಬೋದು. ಈಗ ಗೋಲ್ಡನ್ ಹೈಲೈಟರನ್ನು ತೊಗೊಂಡಿದ್ದೀನಿ, ಅದನ್ನು ಕಣ್ಣಿನ ರೆಪ್ಪೆಯ ಮಧ್ಯಭಾಗದಲ್ಲಿ ಈ ರೀತಿ ಹಚ್ಚಿ ಟ್ಯಾಪ್ ಮಾಡಬೇಕು. ಇದು ಐ ಶ್ಯಾಡೋಗೆ ಒಂದು ಒಳ್ಳೆ ಶೈನಿಂಗನ್ನು ಕೊಡುತ್ತೆ. ಇದಾದಮೇಲೆ ಐಬ್ರೋ ಪೆನ್ಸಿಲಿಂದ ಐಬ್ರೋವನ್ನು ಬರ್ಕೊಳ್ಳೋಣ. ಐಬ್ರೋವನ್ನು ಸ್ವಲ್ಪ ಡಾರ್ಕಾಗಿ ಬರ್ಕೋಬೇಕಾಗತ್ತೆ. ಐಬ್ರೋ ಪೆನ್ಸಿಲಿಂದ ಐಬ್ರೋಗೆ ಒಂದೊಳ್ಳೆ ಶೇಪ್ ಕೊಡಬೇಕು. ಐಬ್ರೋನ ತುದಿಗಳನ್ನು ಸ್ವಲ್ಪ ಉದ್ದ ಎಳಿಬೇಕಾಗತ್ತೆ. ನೋಡಿ, ಈ ರೀತಿ 2 ಸೈಡ್ನಲ್ಲೂ ಕೂಡ ಸ್ವಲ್ಪ ಉದ್ದವಾಗಿ ಐಬ್ರೋನ ಎಳಿಬೇಕು. ಇದಾದಮೇಲೆ ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಡಾರ್ಕಾಗೆ ಹಚ್ಕೋಬೇಕು. ವಾಟರ್ ಪ್ರೂಫ್ ಐಲೈನರ್ನ ಯೂಸ್ ಮಾಡಬೇಕಾಗತ್ತೆ. ಐಲೈನರ್ ಹಚ್ಚುವಾಗ ಮಕ್ಕಳು ಸುಮ್ಮನೆ ಕೂರೋದೇ ಇಲ್ಲ, ಸ್ವಲ್ಪ ಅವ್ರಿಗೆ ಡಿಸ್ಕಂಫರ್ಟ್ ಆಗೋದ್ರಿಂದ ನಾವು ನಿಧಾನಕ್ಕೆ ನೋಡಿ ಹಚ್ಚಬೇಕಾಗತ್ತೆ. ಹಚ್ಚಿದ ನಂತರ 2 ನಿಮಿಷ ಹಾಗೆ ಬಿಡಬೇಕು, ಅದು ಕಣ್ಣು ಓಪನ್ ಮಾಡೋದಕ್ಕೆ ಬಿಡಬಾರ್ದು, ಇಲ್ಲಾಂದರೆ ಅದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಐಲೈನರ್ನ ಕೂಡ ಐಬ್ರೋನ ತುದಿವರೆಗೂ ಕೂಡ ಅದನ್ನು ಎಳಿಬೇಕಾಗತ್ತೆ. ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ರೆಡ್ ಕಲರ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ರೇ ಒಳ್ಳೆಯದು. ಐಲೈನರ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಏನಾದರೂ ಗ್ಯಾಪ್ ಇದ್ದರೆ ಅದನ್ನ ಐಬ್ರೋ ಪೆನ್ಸಿಲಿಂದ ಫಿಲ್ ಮಾಡ್ಕೋಬೇಕು. ಭರತನಾಟ್ಯಕ್ಕೆ ಸ್ಟಿಕ್ಕರನ್ನು ಈ ರೀತಿಯಾಗಿ ಉದ್ದ ಇರೋವಂಥ ಸ್ಟಿಕ್ಕರ್ನೇ ಹಚ್ಚಬೇಕು. ಅದನ್ನು ಐಬ್ರೋಯಿಂದ ಸ್ವಲ್ಪ ಮೇಲಕ್ಕೇ ಹಚ್ಚಬೇಕಾಗತ್ತೆ. ಇದು ಫ್ಯಾಬ್ರಿಕ್ ಪೇಂಟ್. ಈ ಪೇಂಟನ್ನು ಬ್ರಷ್ಗೆ ಹಚ್ಕೊಂಡು ಈ ರೀತಿಯಾಗಿ ಸ್ಟಿಕ್ಕರ್ ಕೆಳಗೆ ವಿ ಶೇಪಲ್ಲಿ ಬರ್ಕೋಬೇಕು. ಅದಾದಮೇಲೆ ಕೆಳಭಾಗದಲ್ಲಿ ಒಂದು ಚಿಕ್ಕಿಯನ್ನು ಇಟ್ಕೋಬೇಕಾಗತ್ತೆ.
ಈಗ ಗೋಲ್ಡನ್ ಹೈಲೈಟರ್ನ ತಗೊಂಡು ನೋಸ್ ಮೇಲೆ, ಚೀಕ್ ಮೇಲೆ ಈಗೆಲ್ಲ ಅಪ್ಲೈ ಮಾಡ್ಕೊತಾ ಬರಬೇಕು. ಚಿನ್ ಮೇಲೆ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಕೊನೆಯಲ್ಲಿ ಲಿಪ್ಸ್ಟಿಕ್ ಅಥವಾ ಐ ಶ್ಯಾಡೋ ಎಲ್ಲಾದರೂ ಏನಾದರೂ ಸ್ಪ್ರೆಡ್ ಆಗಿದೆಯಾ ನೋಡಿಕೊಂಡು ಒಂದು ಕಾಟನ್ ಕ್ಲಾತಲ್ಲಿ ಅದನ್ನು ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಕೊನೆಗೆ ಮಕ್ಕಳಿಗೆ ದೃಷ್ಟಿ ಬಟ್ಟನ್ನು ಇಡೋದನ್ನು ಮರಿಬೇಡಿ. ಇದಿಷ್ಟು ಮೇಕಪ್ ಆಯಿತು. ಈಗ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ರೀತಿ ಬೈತಲೆಯನ್ನು ತಗೋಬೇಕು. ಆಮೇಲೆ ಸ್ವಲ್ಪ ಹಿಂಭಾಗದ ಹೇರ್ಸನ್ನು ನೋಡಿ, ನಾನು ಯಾವ ರೀತಿ ತಗೋತಾ ಇದ್ದೀನಲ್ವಾ, ಈ ರೀತಿ ತಗೋಬೇಕಾಗತ್ತೆ. ಅಂದರೆ ಮಧ್ಯಭಾಗದ ಸ್ವಲ್ಪ ಹೇರ್ಸ್ಗಳನ್ನು ಈ ರೀತಿ ತಗೋಬೇಕು. ಇಲ್ಲಿ ಡೋನಟ್ ಹಾಕೋಬೇಕಾಗತ್ತೆ, ಅದಕ್ಕೋಸ್ಕರ ಈ ರೀತಿ ತಗೋಬೇಕು. ಈಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಜುಟ್ಟು ಹಾಕೋತಾ ಇದ್ದೀನಿ. ನೋಡಿ, ಅದು ಈ ರೀತಿಯಾಗಿ ಕಾಣುತ್ತೆ. ಇದಕ್ಕೆ ಈಗ ಡೋನಟ್ ಬನ್ನಿರುತ್ತಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ. ಆಮೇಲೆ ಇದರೊಳಗಿಂದ ಹೇರ್ಸ್ ತೊಗೊಂಡ್ಮೇಲೆ ಈ ಹೇರ್ಸನ್ನು ಸುತ್ತಲೂ ಸ್ಪ್ರೆಡ್ ಮಾಡ್ಕೋಬೇಕು. ಕೂಂಬಲ್ಲಿ ಒಂದು ಸಲ ಈ ರೀತಿ ನೀಟಾಗಿ ಬಾಚ್ಕೋಬೇಕು. ಡೋನಟ್ಟಲ್ಲಿ ಏನಾದರೂ ಗ್ಯಾಪ್ ಉಂಟಾಗಿ ಡೋನಟ್ ಏನಾದರೂ ಕಾಣ್ತಾ ಇದೆಯಾ ನೋಡಿಕೊಂಡು ನೀಟಾಗಿ ಹೇರ್ಸ್ಗಳನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕೋಬೇಕು. ಆಮೇಲೆ ಈ ರೀತಿಯಾದಂಥ ರಬ್ಬರ್ ಬ್ಯಾಂಡ್ ಎಲ್ಲ ಶಾಪ್ಗಳಲ್ಲೂ ಸಾಮಾನ್ಯವಾಗಿ ಸಿಗುತ್ತೆ, ಬ್ಲ್ಯಾಕ್ ಕಲರ್ದು. ಇದು ತಗೊಂಡು ಈ ರೀತಿಯಾಗಿ ಹಾಕ್ಕೊಂಡ್ರೆ ಒಂದು ಟೈಟ್ನೆಸ್ ಸಿಗುತ್ತೆ. ಈಗ ಉಳಿದಿರೋಂಥ ಹೇರನ್ನು 2 ಪಾರ್ಟಿಷನ್ ಆಗಿ ಮಾಡ್ಕೋತಾ ಇದ್ದೀನಿ. ಒಂದು ಕಡೆಯ ಹೇರ್ಸನ್ನು ಈ ರೀತಿಯಾಗಿ ಸುತ್ಕೋತಾ ಬರ್ತಾ ಇದ್ದೀನಿ. ನಂತರ ಇನ್ನೊಂದು ಕಡೆಯ ಹೇರ್ಸನ್ನು ಹಾಗೆ ಸುತ್ಕೋತಾ ಬರಬೇಕು. ಒಂದು ಕಡೆಯ ಹೇರ್ಸನ್ನು ಕ್ಲಾಕ್ ವೈಸ್ ರೀತಿಯಲ್ಲಿ, ಇನ್ನೊಂದು ಕಡೆಯ ಹೇರ್ಸನ್ನು ಆ್ಯಂಟಿ ಕ್ಲಾಕ್ ವೈಸ್ ರೀತಿಯಲ್ಲಿ ಸುತ್ಕೋತಾ ಹೋಗಬೇಕು. ಈಗ ಇದಕ್ಕೆ ಯು ಪಿನ್ಸ್, ಹೇರ್ ಪಿನ್ಸ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಹೇರ್ ಪಿನ್ಸ್ ಎಲ್ಲ ಹಾಕಿದರೆ ಅದು ನೀಟಾಗಿ ಕೂರುತ್ತೆ. ಈಗ ನಂತರ ಇಷ್ಟೆಲ್ಲ ಆದಮೇಲೆ ಉಳಿದಿರೋ ಅಂಥ ಹೇರ್ಸನ್ನು ಈ ರೀತಿಯಾಗಿ ಬಾಚ್ಕೋಬೇಕಾಗತ್ತೆ. ಸ್ವಲ್ಪ ಮುಂಭಾಗದ ಹೇರ್ಸನ್ನು ಈ ರೀತಿಯಾಗಿ ಇಳಿಸಿ ಬಾಚ್ಕೋಬೇಕು. ಅದಾದಮೇಲೆ ಜಡೆಯನ್ನು ಹಾಕೋತಾ ಬರಬೇಕು. ಹೇರ್ಸ್ ಉದ್ದ ಇಲ್ಲ ಅಂದರೆ ಚೌಲಿ ಕೂದಲನ್ನು ಹಾಕಿ ಉದ್ದ ಜಡೆ ಹಾಕೋಬೋದು. ಆದರೆ ನಾನಿಲ್ಲಿ ಯಾವುದೇ ರೀತಿಯ ಚೌಲಿ ಕೂದಲನ್ನು ಹಾಕ್ತಿಲ್ಲ, ಸಾಕು ಇಷ್ಟೇ ಕೂದಲು. ಯಾಕೆಂದರೆ ಮಕ್ಕಳು ತುಂಬ ಭಾರ ಆದರೆ ಜಡೆಯನ್ನು ತುಂಬ ಹೊತ್ತು ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಂತರ ಡೋನಟ್ ಬನ್ಗೆ ಈ ರೀತಿಯಾದಂಥ ನೆಟ್ಟೆಡ್ ಕ್ಲಾತನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ಈ ರೀತಿಯಾದಂಥ ಕಪ್ಪು ರಬ್ಬರ್ ಬ್ಯಾಂಡನ್ನು ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಇದು ಆರೆಂಜ್ ಕಲರ್ ಫ್ಲವರ್ ಡೋನಟ್ ಬನ್ನಿಗೆ ಹಾಕಿ ಈ ರೀತಿಯಾಗಿ ಕಟ್ಟಬೇಕಾಗತ್ತೆ. ದಾರಗಳು ಎಲ್ಲೂ ಕಾಣದೇ ಇರೋ ರೀತಿಯಲ್ಲಿ ಎಲ್ಲ ದಾರಗಳನ್ನು ಒಳಗೆ ಸೇರಿಸ್ಬೇಕು. ವೈಟ್ ಫ್ಲವರ್ಸನ್ನು ಅದಾದಮೇಲೆ ಆರೆಂಜ್ ಆದಮೇಲೆ ವೈಟ್ ಫ್ಲವರನ್ನು ಹಾಕಿ ಕಟ್ಟಿ ಅದರ ದಾರವನ್ನು ಕೂಡ ಕಾಣದೇ ಇರೋ ರೀತಿ ಒಳಗೆ ಸೇರಿಸ್ಬೇಕು. ಇದಾದಮೇಲೆ ಜಡೆಯನ್ನು ಹಾಕ್ತಿದ್ದೀನಿ. ಈ ಜಡೆಗೆ ಮೊದಲೇ ಈ ರೀತಿಯಾದಂಥ ಕಪ್ಪು ದಾರವನ್ನು ಕಟ್ಟಿಟ್ಕೊಂಡಿರಬೇಕಾಗತ್ತೆ. ಈ ದಾರದ ಸಹಾಯದಿಂದ ಆ ತುರುಬಿಗೆ ಸೇರಿಸಿ ಅದನ್ನು ಗಂಟು ಹಾಕಬೇಕು. ಒಂದು ಸರ್ಗಂಟನ್ನು ಹಾಕಿ ಆ ದಾರಗಳನ್ನು ನೀಟಾಗಿ ಕಾಣದೇ ಇರೋ ರೀತಿಯಲ್ಲಿ ಹೂವಿನೊಳಗೆ ಸೇರಿಸಬೇಕು. ಈಗ ಜಡೆಗೆ ಈ ರೀತಿಯಾದಂಥ ಕಪ್ಪು ದಾರ ಫಿಕ್ಸ್ ಆಗಿರುತ್ತೆ. ಅದನ್ನು ತಗೊಂಡು ಮಗುವಿನ ಜಡೆಗೆ ಸೇರಿಸಿ ಗಂಟು ಹಾಕ್ಕೋಬೇಕಾಗತ್ತೆ. ಇದಾದಮೇಲೆ ನಾನಿಲ್ಲಿ ಒಂದು ಕಪ್ಪು ದಾರವನ್ನು ತಗೊಂಡಿದ್ದೀನಿ. ಅದನ್ನು ಮಗುವಿನ ಜಡೆಗೂ ಹಾಗೂ ಈ ರೆಡಿಮೇಡ್ ಜಡೆಗೂ ಹಾಕಿ ಸುತ್ತಿ ಕಟ್ತಾ ಇದ್ದೀನಿ. ಕೊನೆಗೆ ಈ ರೀತಿಯಾದಂಥ ಹೂವನ್ನು ಹಾಕೋಬೇಕು. ಇದಕ್ಕೆ ಕೂಡ ದಾರ ಕಟ್ಟಿಟ್ಕೊಂಡಿರ್ತೀವಿ. ಅದನ್ನು ಕೂಡ ಮೇಲೆ ತುರ್ಬಿಗೆ ಸೇರಿಸಿ ಗಂಟನ್ನು ಹಾಕಿದರೆ ಹೇರ್ ಸ್ಟೈಲ್ ಮುಗಿಯುತ್ತೆ. ಈಗ ಆರ್ನಮೆಂಟ್ಸ್ಗಳನ್ನು ಹಾಕೋಬೇಕಾಗತ್ತೆ. ಇದಕ್ಕೆ ಸೂರ್ಯ ಚಂದ್ರ ಅಂತಾರೆ. ಫುಲ್ಲು ರೌಂಡ್ ಶೇಪಲ್ಲಿರುವಂಥದ್ದು ಸೂರ್ಯ, ಅದು ಮಗುವಿನ ಬಲಭಾಗಕ್ಕೆ ಬರಬೇಕು. ಅಂದರೆ ಬಲಗೈ ಬರುತ್ತಲ್ಲ ಆ ಪ್ಲೇಸ್ಗೆ ಅದು ಬರಬೇಕು. ಅದರ ದಾರವನ್ನು ಕೂಡ ಜಡೆಯ ಹಿಂಭಾಗದಲ್ಲಿ ಕಟ್ಕೋಬೇಕು. ಈಗ ಬೈತಲೆ ಬೊಟ್ಟು, ನೆತ್ತಿಯ
ಕಟ್ಟನ್ನು ಕಟ್ಕೋಬೇಕು. ಇದಕ್ಕೆ ಕೂಡ ಈ ರೀತಿಯಾಗಿ ದಾರವನ್ನು ಕಟ್ಟಿಟ್ಕೊಂಡಿರಬೇಕು ಮೊದಲೇ. ಇದರ ದಾರವನ್ನು ಕೂಡ ಹೀಗೆ ಜಡೆಯ ಹಿಂಭಾಗದಲ್ಲಿ ಕಟ್ಕೋಬೇಕಾಗತ್ತೆ. ಸೂರ್ಯ ಬಲಭಾಗದಲ್ಲಿ ಬಂದರೆ ಚಂದ್ರ ಎಡಭಾಗದಲ್ಲಿ ಇರೋಂತೆ ನೋಡಬೇಕು. ಪೊಸಿಷನ್ ಅದು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನಂತರ ನೆತ್ತಿಯ ಬಟ್ಟಿನ ಈ ಮಧ್ಯದ ದಾರವನ್ನು ಒಂದು ಹೇರ್ ಪಿನ್ನ ಸಹಾಯದಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಹೇರ್ ಪಿನ್ನನ್ನು ಹಾಕಿದ್ದೀನಿ ಅಂತ. ಈಗ ಈ ದಾರವನ್ನು ಅದೇ ತುರುಬಿನ ಸುತ್ತಲೂ ತಗೊಂಬಂದು ಮೇಲ್ಭಾಗದಲ್ಲಿರುವಂಥ ದಾರದೊಂದಿಗೆ ಒಂದು ಗಂಟನ್ನು ಹಾಕ್ತೀನಿ. ಈ ರೀತಿಯನ್ನಾದರೂ ಮಾಡ್ಬೋದು, ಇಲ್ಲ ಅಂದರೆ ಅದಕ್ಕೆ ಒಂದು ಹೇರ್ ಪಿನ್ ಕೂಡ ಹಾಕ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್ ಕಾಸ್ಟ್ಯೂಮ್ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಬ್ಲೌಸನ್ನು ಹಾಕಿರಬೇಕು. ಮಗುವಿಗೆ ಒಂದು 3/4 ಪ್ಯಾಂಟನ್ನು ಹಾಕಿದರೆ ಒಳ್ಳೆಯದು. ಅದಾದಮೇಲೆ ಸೆರಗನ್ನು ಹಾಕಬೇಕು. ಹೀಗೆ ಪಿನ್ ಹಾಕಿ ಮುಂಭಾಗಕ್ಕೂ ಸೈಡ್ಗೆ ಒಂದು ಪಿನ್ನನ್ನು ಹಾಕೋಬೇಕು. ನಂತರ ಹಿಂದೆ ಇದರ ದಾರವನ್ನು ಕಟ್ಟಬೇಕು ಈ ರೀತಿಯಾಗಿ. ನಾನಿಲ್ಲಿ ಸ್ಕರ್ಟ್ ರೀತಿ ಇರುವಂಥ ಕಾಸ್ಟ್ಯೂಮನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದೇ ಸ್ಕರ್ಟ್. ಇದಲ್ಲದೆ ಪ್ಯಾಂಟ್ ರೀತಿಯಲ್ಲೂ ಕೂಡ ಕಾಸ್ಟ್ಯೂಮ್ ಬರುತ್ತೆ. ಅದನ್ನು ಹಾಕೋದಾದರೆ ಸೇಮ್ ಇದೇ ಥರನೇ ಸ್ಟೆಪ್ ಫಾಲೋ ಮಾಡಬೇಕು. ಸ್ಕರ್ಟ್ ಬದಲು ಆ ಪ್ಯಾಂಟನ್ನು ಹಾಕಬೇಕಾಗತ್ತೆ ಅಷ್ಟೇ. ಸ್ಕರ್ಟ್ ಹಾಕುವಾಗ ಮುಂದೆ ಇರುವಂಥ ಸೆರಗಿನ ಬಟ್ಟೆ ಆಗಲಿ ಹಿಂದೆ ಸೆರಗಿನ ಬಟ್ಟೆ ಎಲ್ಲವನ್ನು ಒಳಗೆ ಸೇರಿಸ್ಬಿಟ್ಟು ಹಾಕಬೇಕು. ಅದಾದಮೇಲೆ ಈ ರೀತಿಯಾದಂಥ ಒಂದು ಫ್ಯಾನ್ ರೀತಿಯಾದಂಥ ಕ್ಲಾತನ್ನು ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ನಂತರ ಬ್ಯಾಕ್ ಕ್ಲಾತನ್ನು ಹಾಕೋಬೇಕಾಗತ್ತೆ. ಹಿಂದೆಯಿಂದ ಹೀಗೆ ಹಾಕ್ತಾ ಇದ್ದೀನಲ್ಲ, ಇದು ಬ್ಯಾಕ್ ಹಾಕೋವಂಥ ಕ್ಲಾತು. ಇದೇನಾದರೂ ಸ್ವಲ್ಪ ದೊಡ್ಡ ಇತ್ತು ಅಂದರೆ ಈ ಶೇಪಲ್ಲಿ ಈ ರೀತಿಯಾಗಿ ಇದನ್ನು ಹಾಕ್ಕೊಂಡು ಹಿಂದೆ ಕಟ್ಕೋಬೇಕು ಇದನ್ನು. ನಂತರ ಎಲ್ಲಾದರೂ ಬಟ್ಟೆಗಳು ಹೊರಗಡೆ ಕಾಣ್ತಾ ಇದೆಯಾ ಅಥವಾ ಲಾಡಿಗಳೆಲ್ಲಾದರೂ ಕಾಣ್ತಾ ಇದೆಯಾ ನೋಡಿಕೊಂಡು ಅದನ್ನು ಒಳಗೆ ಸೇರಿಸ್ಕೋಬೇಕು. ಈಗ ಈ ಫ್ಯಾನ್ ಟೈಪ್ ಇರುವಂಥ ಕ್ಲಾತ್ಗೆ ಈ ರೀತಿಯಾಗಿ ಜೋಡಿಸ್ಕೊಂಡು ಬಾರ್ಡರ್ ಮೇಲೆ ಇಟ್ಕೊಂಡು ಸೇಫ್ಟಿ ಪಿನ್ಗಳನ್ನು 2 ಸೈಡಲ್ಲೂ ಹಾಕೋಬೇಕು. ಹೀಗೆ ಮಾಡೋದ್ರಿಂದ ಮಕ್ಕಳು ಅರೆಮಂಡಿ ಮುಳುಮಂಡಿ ಎಲ್ಲ ಕೂರುವಂಥ ಸಂದರ್ಭದಲ್ಲಿ ಪ್ಲೀಟ್ಸ್ಗಳೆಲ್ಲವೂ ಓಪನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಉಳಿದಿರೋಂಥ ಆರ್ನಮೆಂಟ್ಸ್ಗಳೆಲ್ಲವನ್ನು ಹಾಕ್ಕೊಳ್ಳೋಣ. ಈ ಆರ್ನಮೆಂಟ್ಸ್ಗಳನ್ನು ಹೊಸದಾಗಿ ತಗೊಂಡಾಗ ಇದಕ್ಕೆ ದಾರಗಳೆಲ್ಲ ಇರೋದಿಲ್ಲ. ಅದಕ್ಕೆ ಮೊದಲಿಗೆ ನೋಡಿಕೊಂಡು ಎಲ್ಲ ಆಭರಣಗಳಿಗೂ ಕೂಡ ದಾರವನ್ನು ಕಟ್ಟಿಟ್ಕೊಂಡಿದ್ರೆ ರೆಡಿ ಮಾಡುವಂಥ ಸಂದರ್ಭದಲ್ಲಿ ಈಸಿ ಆಗುತ್ತೆ. ಮೂಗುತಿಯನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಮಾಟಿ ಮತ್ತು ಜುಮ್ಕಿಯನ್ನು ಹಾಕಬೇಕು. ಭರತನಾಟ್ಯ ಕಾಸ್ಟ್ಯೂಮ್ ಹಾಕಿದಾಗ ಗೋರಂಟಿಯನ್ನು ತಪ್ಪದೆ ಹಾಕಬೇಕಾಗತ್ತೆ. ಕೈಗಳಿಗೆ ಬಳೆಗಳು ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗುವಂಥ ಬಳೆಗಳನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಹೊಸದಾಗಿ ಮೇಕಪ್ ಮಾಡಬೇಕು, ಕಾಸ್ಟ್ಯೂಮ್ ಎಲ್ಲ ಹಾಕಬೇಕು ಅಂದರೆ ಸುಮಾರು ಟೈಮ್ ಬೇಕಾಗತ್ತೆ ಇದಕ್ಕೆ. ಅದಕ್ಕೆ ಮೊದಲಿಗೆ ಏನಾದರೂ ನೀವು ಹಾಕಬೇಕು, ಮಕ್ಕಳಿಗೆ ಈ ರೀತಿ ರೆಡಿ ಮಾಡಬೇಕು ಅಂದರೆ 1 ಅಥವಾ 1.5 ಗಂಟೆ ಮೇಲೆ ಸಮಯ ಬೇಕಾಗತ್ತೆ. ಅದರಿಂದ ಈ ಆ್ಯನ್ಯುವಲ್ ಡೇಸ್ ಏನಾದರೂ ಫಂಕ್ಷನ್ಸ್ಗಳಿಗೆ ಈ ರೀತಿ ಎಲ್ಲ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಬೇಗನೆ ಈ ರೀತಿಯಾಗಿ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಇವರು ನನ್ನ ಫ್ರೆಂಡ್ ಮಗಳು. ಇಬ್ಬರು ಕೂಡ ಇವತ್ತು ಒಂದೇ ಎಕ್ಸಾಮ್ಸ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡ್ ಕೂಡ ಅವ್ರ ಮಗಳನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಭರತನಾಟ್ಯ ಮೇಕ್ ಓವರ್ನ ಸ್ಟೆಪ್ಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿಯಾಗಿ ರೆಡಿ ಮಾಡ್ಬೋದು. ಪಾರ್ಲರ್ಗೆ ಹೋಗೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ಈ ವಿಡಿಯೋ ಇಷ್ಟ ಆಯಿತಾ? ಮಕ್ಕಳು ಹೇಗೆ ಕಾಣ್ತಾ ಇದ್ದಾರೆ ಒಂದು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ಗಳನ್ನು ಮಾಡಿ. ಹೊಸದಾಗಿ ನೋಡುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.